ಮೇಲೆ ರೋಡಲ್ಲೇ ಇರಬೇಕು, ಮತ್ತೆ ಎಲ್ಲಿ ಇರಕ್ಕಾಗತ್ತೆ? ನಾವು 40 ವರ್ಷ ವ್ಯಾಪಾರ ಮಾಡಿದ ಮೇಲೆ ಅನ್ನ ತಿನ್ನೋ ಜಾಗ ಬಿಟ್ಟು ಮಣ್ಣು ತಿನ್ನೋ ಜಾಗಕ್ಕೆ ಹೋಗಕ್ಕಾಗತ್ತಾ? ಮಣ್ಣು ತಿನ್ನೋ ಜಾಗಕ್ಕೆ ಹೋಗತ್ತಾ? ಇಲ್ಲ ಅಲ್ಲಿನ ಹೋಗಿ ಮಣ್ಣು ತಿನ್ಬಿಟ್ಟು ನಮ್ಮ ಮಕ್ಕಳೆಲ್ಲ ಸಾಕ್ಬೇಕಾಗತ್ತಾ? ಲಕ್ಷ ಲಕ್ಷ ಸಾಲ ತಗೊಂಡು ಬಡ್ಡಿ ತಗೊಂಡು ಕಟ್ಟಿ ಎಲ್ಲ ಮಾಡಿ ಯಾರು ಕೊಡ್ತಾರೆ? ಮತ್ತೆ ನಮ್ಗೆ ಗಂಡ ಇಲ್ಲ, ಮಕ್ಕಳು ದುಡಿಯಕ್ಕೆ ಇಲ್ಲ, ಯಾರು ಇಲ್ಲ. ಇಲ್ಲ ಮೇಲೆ ನಾವು ಒಬ್ಳೆ ದುಡಿಬೇಕು. 2 ಹೆಣ್ಮಕ್ಳು, ನಾನು ಹೆಣ್ಮಕ್ಳಿಗೆ ಎಲ್ಲ ಕೊಡ್ಬೇಕಂದ್ರೆ ಅವಳಿಗೆ ಹಿಂಸೆ ಕೊಟ್ರೆ ಅದು ದುಡ್ದು ನಾನೇ ತಾನೇ ಮಾಡ್ಬೇಕು. ಹಂಗಿದ್ರ ಪರಿಸ್ಥಿತಿಗೆ ಏನ್ ಮಾಡ್ಬೇಕು? ರೋಡ ಇರ್ಲಿ, ಮುಳ್ಳ ಇರ್ಲಿ, ಕಲ್ಲ ಇರ್ಲಿ, ಯಾವ್ದೇ ಇರ್ಲಿ, ನಾನು ದುಡಿಲೇಬೇಕು, ನಾನು ಕೊಡಲೇಬೇಕು. ನನ್ನ ಮಗಳಿಗೆ ಅವನು ಅಲ್ಲಿಗೆ ಓಡಿದ್ರೆ, ನನ್ನ ಕಣ್ಣಲ್ಲಿ ನನ್ನ ಮಗಳ ನೀರು ನನಗೆ ಕಣ್ಣೀರು ಬರುತ್ತೆ, ಬೇರೆ ಯಾರಿಗೂ ಬರಲ್ಲ. ಆಯ್ತಾ? ಅದರಿಂದ ಅವ್ರ ಸಭಾದರಿ ನಾನು ಎತ್ತಲೇಬೇಕು, ನಾನು ಅವ್ರಿಗೆ ದುಡ್ದು ಕೊಡಲೇಬೇಕು, ಅವ್ರನ್ನ ನಾನು ಮಡಿ ಮೇಲೆ ಎತ್ತಲೇಬೇಕು, ಅವರಿಗೆ ನಾನು ಮಾಡಲೇಬೇಕು. ನಾನು ಒಬ್ಬಳು ಇಲ್ಲ ಅಂದ್ರೆ ನನ್ನ ಮಕ್ಕಳು ಇಲ್ಲ. ನಾನು ಜೀವ ಹೋದ್ರೆ ನನ್ನ ಮಕ್ಕಳ ಜೀವ ಬದುಕಲ್ಲ. ಅದು ಬಿಟ್ಟು ಏನ್ ಮಾಡ್ಬೇಕು? ಬೇರೆ ಸಪೋರ್ಟ್ ಇದ್ರೆ ಆ ಸಪೋರ್ಟ್ ಇಂದ ನಮ್ಮ ಮಕ್ಕಳು ಬದುಕ್ತಾರೆ. ಸಪೋರ್ಟ್ ಇಲ್ಲ, ಮಕ್ಕಳು ಯಾರಿಗೂ ಬದುಕ್ತಾರೆ? ಎಲ್ಲಿ ಹೋಯ್ತಾರೆ? ಸರ್ಕಾರ ಅದಕ್ಕೆ ಸರ್ಕಾರನ ಸಪೋರ್ಟ್ ಮಾಡಂತ ಕೇಳಕ್ಕ ಬಂದಿದೀವಿ. ಎಲ್ಲಾರು ಇಡೀ ಬೆಂಗಳೂರು ಸೇರಿ ನಮ್ಮ ಹೊಟ್ಟೆ ನೋವಿಕ್ಕೆ, ನಮ್ಮ ಕಷ್ಟಕ್ಕೆ, ನಮ್ಮ ದುಡಿಯೋದಿಕ್ಕೆ ಬಂದು ನಾವೇ ಕೇಳಕ್ಕೆ ಬಂದಿದೀವಿ. ಇಲ್ಲ ಅಂದ್ರೆ ಅವ್ರವ್ರು ದುಡಿಬಹುದು ಅಂತ ಅವ್ರವ್ರು ಇರಬಹುದು, ಅವ್ರವ್ರ ಮನೇಲಿ ಇರಬಹುದು. ಇರಕ್ಕೆ ಆಗಲ್ಲ. ಹಿಂದಿದಕ್ಕೆ ಇಷ್ಟು ನೋವು, ಇಷ್ಟು ಕಷ್ಟ, ಇಷ್ಟು ಪರಿಸ್ಥಿತಿಯಾಗಿ ಬಂದು ಐಟಮು ಬೇಡ, ನಮ್ಮ ಹೊಟ್ಟೆ ನೋವಿಗೆ ಜಾಗ ಬೇಕು, ಮತ್ತೆ ಅನ್ನ ಬೇಕು, ಮಕ್ಕಳನ್ನ ಸಾಕ್ಬೇಕು ಅಂದಿದ್ದಕ್ಕೆ ಬಂದು ಇಷ್ಟು ಜನಕ್ಕೆ ಬಂದು ಎಲ್ಲಾರು ಒಟ್ಟುವಾಗಿ ಸೇರಿ ನಾವು ಅವ್ರನ್ನ ಕೈ ಬಿಟ್ಟು ದಯವಿಟ್ಟು ಎಲ್ಲಾರು ನಮ್ಗೆ ಒಂದು ಜಾಗ ಕೊಡ್ರಿ, ನಮ್ಗೆ ಒಂದು ದಾರಿ ಮಾಡ್ರಿ, ನಮ್ಮ ಸಾಲ ತೀರ್ಸ್ಬೇಕು ಎಲ್ಲ ಮಾಡಿ ನಮಸ್ಕಾರ ಅಂತ ಅವ್ರನ್ನ ಕೈ ಹಾಕಿ ಕಾಲನ್ನ ಮುಗಿತೀವಿ. ನಮಗೆ ಹೊಟ್ಟೆಗೆ ಅನ್ನ ಬೇಕು, ನಮ್ಮ ಸಾಲ ತೀರ್ಸ್ಬೇಕು, ನಮ್ಮನ್ನ ಎಲ್ಲ ಬೇಕು ಅಂತ ಕೇಳಕ್ ಬಂದಿದೀವಿ. ತೊಂದ್ರೆ ಕೊಡ್ತಾರೆ, ಮಾರ್ಕೆಟ್ ಅಲ್ಲಿ ವ್ಯಾಪಾರ ಮಾಡ್ಬೇಡ್ದು ಅಂತ ಬಹಳ ತೊಂದ್ರೆ ಕೊಡ್ತಾರೆ. ನಮ್ಗೆ ನಮ್ಮ ಅಂಗಡಿ ಬೇಕಮ್ಮ, ಅದಕ್ಕೆ ಹೋರಾಟ ಮಾಡ್ತೀವಿ. ಫುಟ್ಪಾತ್ನೇ ಬಿಟ್ರೆ ನಮ್ಗೆ ಸಾಕು, ಅದಕ್ಕೆ ನಾವು ಹೋರಾಟ ಮಾಡ್ಕೊಂಡಿದ್ದೀವಿ. ನಾವು KR ಮಾರ್ಕೆಟ್ ಅಲ್ಲಿ ಇರೋದು, ಒಳಗಡೆ ಹೂವನ್ ಮಂಡಿ ಹತ್ರ. ಬಿಟ್ಟಿಲ್ಲ, ಬಿಡಬಾರ್ದು, ಕಮಿಷನರ್ ಹತ್ರ ಹೋಗಿ ಮಾತಾಡ್ಬಿಟ್ಟು ಬಂದು ಅಂಗಡಿ ಹಾಕ್ಬೇಕು ಅಂತ ಹೋಗಿ ನಾವು ಮಾತಾಡ್ಬಿಟ್ಟು ಬಂದ್ರು ನಮ್ಗೆ ಬಿಟ್ಟಿಲ್ಲ. ಇಲ್ಲ ಮಾಲಿ ನೀವು ಹೋಗಿ ಕೇಳ್ಬೇಕಮ್ಮ ಅಂತ ಕೇಳ್ತಾರೆ. ನಾವು ಹೋಗಿ ಕೇಳಿದ್ರೆ ಇಲ್ಲ ನೀವು ಹೋಗಿ ಹಾಕೋ, ಸೈಡಲ್ಲಿ ಹಾಕೋ ಅಂತಾರೆ ಅವರು. ತೆರವುಗೊಳಿಸ್ತಾ ಇದಾರಲ್ಲ ಕಾರ್ಯಾಚರಣೆ, ಅವರು ಇವಾಗ ಏನು ರೀಸನ್ಗೆ? ಯಾಕಂದ್ರೆ ನೀವು ಮಾಡ್ತಿರೋದು ಫುಟ್ಪಾತಲ್ಲಿ ಮಾಡ್ತೀವಿ, ನೀವು ಮಾರ್ಕೆಟ್ ಒಳಗಡೆ, ಅದರಿಂದ ಅವರು ಅಧಿಕಾರ ಇಲ್ಲ. ಯಾಕಂದ್ರೆ ಫುಟ್ಪಾತ್ ಮಾಡಿದ್ರೆ ಮಾತ್ರ ತಪ್ಪಿದೆ. ನೀವು ಮಾರ್ಕೆಟ್ ಒಳಗಡೆ ಮಾಡ್ತಾರೆ, ಏನಕ್ಕೆ ತೆರವುಗೊಳಿಸ್ತಾ ಇದ್ದಾರೆ? ನಾವು ಅದು ಫುಟ್ಪಾತ್ ತಾನೆ ಮೇಡಮ್, ನಾವು ಒಳಗಡೆ ಕುತ್ಕೊಂಡಿರೋದು ಫುಟ್ಪಾತ್ ಮೇಲೆ. ಅಲ್ಲಿದ ನಾವು ವರ್ಷ ನಾವು ಮಾಡೋದು, ನಮ್ಮ ತಲೆಮಾರೆ ಅಲ್ಲೇ ಮಾಡೋರು. ನಮ್ಮ ತಾತ, ನಮ್ಮ ಅಜ್ಜಿ, ನಮ್ಮ ಅಮ್ಮ, ನಾನು, ನನ್ನ ಮಕ್ಕಳು ಎಲ್ಲ ಅಲ್ಲೇ ವ್ಯಾಪಾರ ಮಾಡೋರು. ಅದು ಬಿಟ್ಟು ನಮ್ಗೆ ಏನು ಗತಿ ಇದೆ? ಅದಕ್ಕೆ ನಮ್ಮ ಜಾಗ ನಮ್ಗೆ ಬಿಟ್ಬಿಟ್ಟು ಫುಟ್ಪಾತಲ್ಲಿ ಇರೋದು, ನಾವು ಮಕ್ಕಳು ಮರಿತೀವಿ, ನಮ್ಮ ಜಾಗ ನಮ್ಗೆ ಬಿಟ್ಬಿಟ್ಟು ನಾವು ವ್ಯಾಪಾರ ಮಾಡ್ಕೊಂಡು ಇದು ಮಾಡ್ತೀವಿ ಅಂತ. ವಿಚಾರಬೇಕು, ಬಾಡಿಗೆ ಕಟ್ಟಂಗಿಲ್ಲ, ಮತ್ತೆ ಏನು ಇದು ಕಟ್ಟಂಗಿಲ್ಲ, ಏನು ತಗೊಬಂದು ವ್ಯಾಪಾರ ಮಾಡ್ಕೊಂಡು ಹೋಗೋದಷ್ಟೇ. ಅಷ್ಟೇ ನಮ್ದು. ಅಷ್ಟೇ ಅಲ್ವಾ? ಇವಾಗ ಅಷ್ಟು ವ್ಯಾಪಾರ ಮಾಡಿರೋದ್ರಲ್ಲಿ ಇಷ್ಟಾದ್ರೆ ಎತ್ತಿಟ್ಟಿದ್ರೆ ಒಂದು ಅಂಗಡಿ ಅಂತ ಮಾಡ್ಕೋಬೋದಾಗಿತ್ತಲ್ವಾ? ಇಲ್ಲ, ನಾವೆಲ್ಲ ದುಡ್ಡಿ ಅದೇ ಮೀಟ್ರ್ ಬಡ್ಡಿಗೆ ಅದಕ್ಕೆ ಇದಕ್ಕೆ ಇಸ್ಕೊಂಡು ಅವ್ರ ಕಟ್ಟೆಗೆ ಸರಿಯಾಗಿದೆ, ವ್ಯಾಪಾರಕ್ಕೆ ದುಡ್ಡಿಲ್ಲ, ಅದು ಹಾಕ್ಬಿಡ್ತದೆ. ಬಡ್ಡಿಗೆ ಇಸ್ಕೊಂಡು ಬಡ್ಡಿ ಕಟ್ಕೊಂಡು ಹೋಗ್ತೀವಿ. ಏನು ನಮ್ಮ ಮನೆ ಬರೋ ಹಂಗಿದೆ, ನಾವು ಏನು ಮಾಡೋದು? ಮದುವೆ ಆಗಿ ಮಕ್ಕಳು 2 ಮಕ್ಕಳಲ್ಲಿ ಒಂದು ಮಗ ತೀರೋಗ್ಬಿಟ್ಟ, ಒಂದು ಮಗ ಊರ ಬಿಟ್ಟು ಓಡೋಗ್ಬಿಟ್ಟ. ನಮ್ಮ ಯಜಮಾನ್ರಿಗೆ ಮೈ ಸರಿ ಇಲ್ಲ, ಆ ಜಾಗನೇ ನೋಡಿ ನಾನು ನೋಡಬೇಕು. ಅದು ಬಿಟ್ಟರೆ ನಮ್ಗೆ ಬೇರೆ ಗತಿ ಇಲ್ಲ ಅಮ್ಮ, ಏನು ಮಾಡೋಕ್ಕೆ? ಮಾಡಬೇಕು ಮೇಡಮ್, ಅವ್ರಿಗೆ ತುಂಬಾ ನೆನ್ರಿ ಮಾಡಬೇಕು ನಮ್ಗೆಲ್ಲ. ನಮ್ಗೆ ನಮ್ಮ ಜಾಗ ಬಿಡೋನು ಹೇಳ್ತೀವಿ, ನಾವು ಎಲ್ಲಿ ಕುತ್ಕೊಂಡು ವ್ಯಾಪಾರ ಮಾಡ್ತೀವಿ ಆ ಜಾಗ ಕೊಡೋನು ನಾವು ಹೇಳ್ತೀವಿ. ಎಲ್ಲ ಇದೆಯಮ್ಮ, ನಾನು ಚೀಲಾಲಿಯೇ ಮಡಗಿದ್ದೀನಿ. ಕರ್ನಾಟಕ ಇಲ್ಲೇ ಹುಟ್ಟಿ ಇಲ್ಲೇ ಬಂದಿದ್ದೆಮ್ಮ, ನಾವು ಊರ ಬಿಟ್ಟು ಊರ ಬಂದಿಲ್ಲ.
ನಮ್ಮ 4 ತಲೆಮಾರೆ ಇಲ್ಲೇ ಹುಟ್ಟಿದ್ದು, ಇಲ್ಲೇ ಬೆಳೆದಿದ್ದು. ನನ್ನ ಮಕ್ಕಳು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿದ್ದು. ನಾವು ಎಲ್ಲಿ ಯಾವ ಊರಿಗೆ ಹೋಗ್ಬೇಕು ಹೇಳಮ್ಮ, ನೀವೇ ಯಾವ ಊರಿಗೆ ಹೋಗ್ಬೇಕು? ಇದು ಬೀದಿ ಬಿಟ್ಟರೆ ನಮಗೆ ಬೇರೆ ಕೆಲಸ ಇಲ್ಲ. ಮಗ ಇದ್ದಾನ, ದುಡ್ಡು ತಗೊಂಡು ಬಂದು ತಾಯಿಗೆ ಹಾಕಕ್ಕ. ಒಂದು ಮಗ ಹೋಗ್ಬಿಟ್ಟ, ಒಂದು ಮಗ ಓಡೋಗ್ಬಿಟ್ಟ. ಮಗಳ ಮನೆಯಲ್ಲಿ ಹೋಗಿ ತಿನ್ನೋಕ್ಕಾಗತ್ತಾ? ನಾಚಿಕೆ ಆಗಲ್ಲ ನಮಗೆ? ಹೇಳಮ್ಮ, ನಾಚಿಕೆ ಆಗುತ್ತಾ? ಆಗಲ್ಲ. ನಮ್ಮ ಜಾಗ ನಮ್ಗೆ ಕೊಟ್ಟರೆ ಸಾಕು. ಏನೋ ಒಂದು ದಿನಕ್ಕೆ ಒಂದು 300, 400, 500 ಹಂಗೆ ದುಡ್ತೀವಿ. ಅಷ್ಟೆಲ್ಲ ದುಡಿಯಲ್ಲ. ನಾವೇನೋ ಒಂದು 20,000, 30,000 ಈಸ್ಕೊಂಡ್ರೆ ಅದು ಡೈಲಿ ಬಡ್ಡಿ ಕಟ್ಟಬೇಕು. ಕಟ್ಟಿಲ್ಲ ಅಂದರೆ ಕೆಟ್ಟ ಮಾತು. ಇವಾಗ ಒಂದು ವಾರದಿಂದ ಜಾಗ ಬಿಟ್ಟಿಲ್ಲ, ಎಷ್ಟು ಮಾತು ಮಾತಾಡ್ತಾರೋ ಗೊತ್ತಾ? ನಮ್ಮ ಮಾನ ಮರ್ಯಾದೆ ಹೋಗ್ಬಿಡ್ತದೆ. ಈ ಥರ ಅಂಗಡಿ ಬಿಟ್ಟಿಲ್ಲಮ್ಮ, ಯಾಕಮ್ಮ ಹಂಗೆ ಮಾಡ್ಕೊಂಡ ಯಾರ ಹತ್ರನೋ ಹೋಗಿ ಬಂದು ಕೊಡೋಕೆ ದುಡ್ಡು ಕೊಡೋ ಅಂತ ಕೇಳ್ತಾರೆ. ನಾವು ಏನು ಮಾಡೋಕ್ಕಾಗುತ್ತೆ ಹೇಳು? ಇವಾಗ ನಮ್ಗೆ ಜಾಗ ಬಿಟ್ಟಿರೋದನ್ನ ನಾವು ಈಸ್ಕೊಂಡಿದೀವಿ. ಇಲ್ಲ ಅಂದ್ರೆ ಇವಾಗ ಜಾಗ ಬಿಟ್ಟಿರೋದನ್ನ ನಾವು ಮಾಡಿ ಅವ್ರು ಕೊಡೋಕ್ಕಾಗತ್ತೆ? ನಾವು ತಲೆಮಾರಲ್ಲಿ ಅಲ್ಲೇ ಮಾಡ್ತೀವಿ, ಬೇರೆ ಎಲ್ಲಿ ಹೋಗಿ ಮಾಡಕ್ಕೆ ಜನ ಬರ್ತಾರ.